ನಿನ್ನೆ ಈ ಲೋಕಾಯುಕ್ತ ರೈಡ್ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಂತಹ ಅಧಿಕಾರಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಿನ್ನೆ ತಡರಾತ್ರಿ ಜುಡಿಷಿಯಲ್ ಕಸ್ಟಡಿಗೆ ಇವರನ್ನ ಕೊಡಲಾಯಿತು. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಲೋಕಾಯುಕ್ತ ಈ ಅಧಿಕಾರಿಗಳನ್ನ ಹಾಜರುಪಡಿಸಿದರು. ಡಿಸಿ ಜಗದೀಶ್, ಎಸ್ಪಿ ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಇವ್ರನ್ನೆಲ್ಲ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ನ್ಯಾಯಾಂಗ ಬಂಧನ ಆಗಿರೋ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಇವರುಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಅಬಕಾರಿ ಡಿಸಿ, ಎಸ್ಪಿ ಸೇರಿ ಕಾನ್ಸ್ಟೇಬಲ್ ಇವರೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಲೋಕಾಯುಕ್ತ ಇವರನ್ನ ಹಾಜರುಪಡಿಸಿತ್ತು. ಲಂಚ ತಗೋತಾ ಇದ್ದಾರೆ ಅನ್ನೋ ಕೇಸಲ್ಲಿ ಲೋಕಾಯುಕ್ತರು ರೈಡ್ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಲಂಚಾವತಾರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ ಅನ್ನೋದನ್ನ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬಾರ್ ಲೈಸೆನ್ಸ್ಗಾಗಿ ಕೋಟಿ ಕೋಟಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ದೊಡ್ಡ ಮಟ್ಟದ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಮಿನಿಸ್ಟರ್ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಮಾತು ಆ ಆಡಿಯೋದಲ್ಲಿ ಬಂದಿದೆ. ರಿಪಬ್ಲಿಕ್ ಕನ್ನಡ ಆಡಿಯೋವನ್ನ ದೃಢೀಕರಿಸೋದಿಲ್ಲ, ಆದರೆ ಖಂಡಿತವಾಗ್ಲೂ ಈ ಆಡಿಯೋವನ್ನ ಜನರ ಮುಂದೆ ಇಡ್ತಾ ಇದೆ. ನಿನ್ನೆ ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಘಟನೆ, ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಾರ್ ಲೈಸೆನ್ಸ್ಗೋಸ್ಕರ ಯಾವ ರೀತಿಯಲ್ಲಿ ಕೋಟಿ ಕೋಟಿ ಡಿಮಾಂಡ್ ಮಾಡ್ತಾರೆ. ಲಂಚಾವತಾರ, ಕರ್ನಾಟಕ ಸರ್ಕಾರದಲ್ಲಿ ಲಂಚಾವತಾರ ಯಾವ ರೀತಿ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಇದನ್ನ ಜನರ ಮುಂದೆ ಇಡ್ತಾ ಇದೆ. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ವಿ. ಇದರಲ್ಲಿ ಜಗದೀಶ್ ನಾಯಕ್, ಡಿಸಿ ಎಕ್ಸೈಸ್, ಮತ್ತೆ ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್, ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನಕ್ಕೆ ನಾವು ವಶಕ್ಕೆ ಪಡೆದುಕೊಂಡಿದ್ವಿ. ಸೊ ನಮಗೆ ಈ 25 ಲ್ಯಾಕ್ಸ್ ಡಿಮ್ಯಾಂಡ್ ಒಂದು CL7 ಮತ್ತೆ ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡ್ಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 ಲ್ಯಾಕ್ಸ್ ಈಗ ಅವರು ತಗೊಳ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಇದರಲ್ಲಿ ನಮಗೆ ಕಂಪ್ಲೇನೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ನಿನ್ನೆ. ಸೊ ಇದ್ರ ಮೇಲೆ ಕೇಸ್ ದಾಖಲೆ ಮಾಡಿ ಇವತ್ತು ಟ್ರ್ಯಾಪ್ ಪ್ರೊಸೀಜರ್ ಸೆಟ್ ಮಾಡಿದ್ವಿ. ಸೊ ಟ್ರ್ಯಾಪ್ ಸಕ್ಸಸ್ಫುಲ್ ಆಗಿದೆ. ಸರ್, ಇದು ನಾನು ಮೈಕ್ರೋ ಬ್ರೇವರಿ ಒಂದು CL9 ಅಂತೇಳಿ ಒಂದು ರೂಮ್ಸ್ಗೆ ಒಂದು BBMP ಒಳಗಡೆ ಬರೋದ್ರಿಂದ 15 ರೂಮ್ಸ್ ಇರಬೇಕು. ಆ ರೂಮ್ ಮಾಡಿ ಅದ್ರ ಮೇಲೆ ಒಂದು CL7 ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು ಮೈಕ್ರೋ ಬ್ರೇವರಿ ಮಾಡಿದ್ದೀವಿ. ಹಾಗಾಗಿ ನಾನು ಆಲ್ರೆಡಿ 6ನೇ ತಾರೀಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. 6ನೇ ತಾರೀಕು ಫೀಸ್ ಕಟ್ಟಿ ಇದಾಗಿ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಅಪ್ಲೋಡ್ ಆಗಿ ಇದಾದ್ರೂ ಅವ್ರು ಕಳಿಸಿರ್ಲಿಲ್ಲ. ಆಮೇಲೆ DC ಅವ್ರಿಗೆ ಮಾತಾಡಿ, ಇವ್ರಿಗೆ ಮಾತಾಡಿ, ಸೂಪರ್ ಇವ್ರಿಗೆ ಮಾತಾಡಿದ್ರು. DC ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿದಾಗ CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೇವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,25,000 ಇದಕ್ಕೆ ಫಸ್ಟ್ ಈಗ ಇದಕ್ಕೆ ಅಪ್ಲೈ ಮಾಡಿದ್ವಿ. ಇದನ್ನ ನೀವು ಫೀಸ್ ಕಟ್ಬಿಡಿ ಅಂತೇಳಿ ಕಟ್ಟಿದ್ವಿ. ಅದಕ್ಕೆ 80 ಲಕ್ಷ ಇದ್ದಿದ್ದು 75 ಲಕ್ಷ ಮಾಡಿ ಅದಕ್ಕೆ 50 ಲಕ್ಷ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾರೆ. 50 ಲಕ್ಷ ಕೊಡೋದಕ್ಕೆ ಬರೋದಕ್ಕೆ ಆಗಲ್ಲ, ಅಷ್ಟೊಂದು ಬ್ಲಾಕ್ ಎಲ್ಲಿಂದ ತಂದು ಕೊಡೋದು ಅಂತೇಳಿ ಒಂದು ವಾರದಿಂದ ನಾನು ದುಡ್ಡು ರೆಡಿ ಮಾಡಿಕೊಂಡು ಸ್ನೇಹಿತರ ಹತ್ರ ಅವ್ರ ಹತ್ರ 2 ಲಕ್ಷ 3 ಲಕ್ಷ ಕೈ ಸಾಲ ಮಾಡಿ 25 ಲಕ್ಷ ಇದು ಮಾಡಿ ನನ್ನ ಲೋಕಾಯುಕ್ತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆ ಮೇಲ್ಮನೆ ಸದಸ್ಯ ಬಿಜೆಪಿ ಮುಖಂಡ ರವಿಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ಬಾರ್ ಲೈಸೆನ್ಸ್ಗೆ 80 ಲಕ್ಷದಿಂದ 1.5 ಕೋಟಿ ಮಿನಿಮಮ್ ಲಂಚ ಕೊಡಬೇಕು, ಮಿನಿಸ್ಟರ್ಗಳಿಗೆ ಲಂಚ ಕೊಡಬೇಕು ಅಂತ ಅಧಿಕಾರಿಗಳೇ ಹೇಳಿರ್ತಕ್ಕಂಥ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ಇದು ಆಡಿಯೋ ಹೊರಗಡೆ ಬಂದಿರ್ತಕ್ಕಂಥದ್ದು ನಾನು ಕೇಳಿಸ್ಕೊಂಡೆ. ಇದು ಹೊಸದೇನಲ್ಲ, ಹಾಗಂತೇಳಿ ಅವ್ರನ್ನ ಬಿಟ್ಟು ಬಿಡಬೇಕು ಅಂತ ಇಲ್ಲ. ಈಗ ಉದಾಹರಣೆಗೆ 1.5 ಕೋಟಿವರೆಗೆ 80 ಲಕ್ಷ ಕೊಡಬೇಕಿತ್ತು. ಅದರೊಳಗಡೆ 25 ಲಕ್ಷ ಮೊದಲೇ ಪೇಮೆಂಟ್ ಹೋಗಿ ಕೊಡಬೇಕಾದಂತ ಸಂದರ್ಭದಲ್ಲಿ ನಿನ್ನೆ ಲೋಕಾಯುಕ್ತರು ರೈಡ್ ಮಾಡಿರ್ತಕ್ಕಂಥದ್ದು ಎಲ್ಲ ಟಿವಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಅಂದ್ರೆ ಅವ್ರು ನೇರವಾಗಿನೇ ಹೇಳ್ತಾರೆ,
ಮಿನಿಸ್ಟ್ರಿಗೆ ಕೊಡಬೇಕು, AC ಕೊಡಬೇಕು, ಅಸಿಸ್ಟೆಂಟ್ ಕಮಿಷನರಿಗೆ ಕೊಡಬೇಕು, ಹೀಗೆಲ್ಲ ಅಂತ ಹೇಳಿ. ಅಂದ್ರೆ ಎಲ್ಲರಿಗೂ ಕೊಡಬೇಕು, ಇಲ್ಲಾಂದ್ರೆ 28 ಇದನ್ನ ಹೇಳಿ ಓಡಾಡಿಸ್ತಾರೆ, ಅಪ್ರೂವ್ ಮಾಡೋದಿಲ್ಲ, ಹಿಂಗೆಲ್ಲ ಹೇಳ್ತಾರೆ. ಆದ್ರಿಂದ ನಾನು ಆಗ್ರಹ ಪಡಿಸೋದೇನು ಅಂತಂದ್ರೆ, ಈ ಒಂದು ಭ್ರಷ್ಟ ಸರ್ಕಾರದಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳು ಈಗಾಗಿದೆ. ಈ ಮಂತ್ರಿ ಸಮೇತವಾಗಿ RB ತಿಮ್ಮಪ್ಪ ಅವರು ರಾಜೀನಾಮೆ ಕೊಡಬೇಕು. ಯಾರು ಅಧಿಕಾರಿ ಲಂಚವನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ಅವ್ರ ಸಮೇತ ಎಲ್ಲರನ್ನು ಕೂಡ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಏನು ನಮಗೆಲ್ಲರಿಗೂ ಕೂಡ ಮನೆ ಮಾತಾಗಿದೆ 60% ಸರ್ಕಾರ ಹಾಗೆ ಅಂತ ಹೇಳಿ. ಬಹಳ ನಾರ್ಮಲೈಸ್ ಮಾಡ್ಬಿಟ್ಟಿದ್ಯಾ ರವಿಕುಮಾರ್ ಅವರೇ ಲಂಚ ಅನ್ನೋದು. ಇದರಲ್ಲಿ 80 ಲಕ್ಷ ನೀವು ಹೇಳ್ದಂಗೆ ಇವೆಲ್ಲ ಬಹಳ ನಾರ್ಮಲೈಸ್ ಅನ್ನೋ ತರ ಆಗೋಗ್ಬಿಟ್ಟಿದ್ಯಾ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ. ಅದಿಲ್ಲದೆ ಇದ್ರೆ ಕೆಲಸನೇ ಆಗಲ್ಲ, ಯಾವ ಕೆಲಸನೂ ಆಗಲ್ಲ. ಹಾಗಾಗಿ ಯಾಕೆ ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕೆಲಸ ಆಗ್ಬೇಕಾ ಕೊಡಿ, ಎಲ್ಲರೂ ಕೇಳ್ತಾ ಇದ್ದಾರೆ. ನಿಮಗೆ ಅಷ್ಟೇ ಸಿಕ್ಬಿಡುತ್ತೆ, ನಮಗೆ ಸಿಗೋದಿಲ್ಲ ಅಂತೇಳಿ ಡಿಲೇ ಮಾಡ್ತಾರೆ. ಹಾಗಾಗಿ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾನೆ ಅವನು ಅಧಿಕಾರಿ. ಇದ್ರಲ್ಲಿ ಮಿನಿಸ್ಟರ್ ಹೆಸರು ಬರುತ್ತೆ, ಮಿನಿಸ್ಟ್ರಿಗೆ ಕೊಡ್ಬೇಕು ಅಂತ. ಯಾರ್ಯಾರಿಗೆ? ಏನ್ ಸೆಂಟ್ರಲ್ ಅಲ್ಲಿ ಯಾರಿಗಾದ್ರು ಕೊಡ್ಬೇಕಾ? ಹೇಳ್ತಾ ಇದ್ದೀನಿ, ಮಿನಿಸ್ಟರ್ ಅಂತ ಹೇಳಿದ್ರೆ RB ತಿಮ್ಮಪ್ಪ ಅವ್ರಿಗೆ ಕೊಡ್ಬೇಕು, ಮತ್ತು ಅವರ ಹೈಯರ್ ಮಿನಿಸ್ಟರ್ ಯಾರು ಇದ್ರೆ ಅವ್ರಿಗೂ ಕೊಡ್ಬೇಕನ್ನೋ ನನಗೆ ಗೊತ್ತಿಲ್ಲ. ಬಟ್ RB ತಿಮ್ಮಪ್ಪ ಅವ್ರವ್ರಿಗೂ ಕೊಡ್ಬೇಕು. ಮಿನಿಸ್ಟರ್ ಅಂತ ಹೇಳಿದ್ರೆ ಅವ್ರದೇ ಡಿಪಾರ್ಟ್ಮೆಂಟ್ ಅದು. ಇಷ್ಟೊಂದು ವ್ಯಾಪಾರೀಕರಣ ಆಗಿದೆ, ಜಗಜ್ಜಾಹೀರು. ದುಡ್ಡು ಕೊಡು, ತಗೊಂಡೋಗು. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ರೈಟ್, ಥ್ಯಾಂಕ್ ಯು ರವಿಕುಮಾರ್ ಅವರೇ. ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಬಹಳ ಕ್ಲಿಯರ್ ಆಗಿ ರವಿಕುಮಾರ್ ಅವರು ಹೇಳ್ತಾ ಇದ್ರು, ಮಿನಿಸ್ಟರ್ ಅಂತಂದ್ರೆ RB ತಿಮ್ಮಾಪುರ್ ಅವರೇ ಅಂತ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು. ಇದರಲ್ಲಿ ಇನ್ನೂ ಯಾರ್ಯಾರಿಗೆ ಕೊಡ್ಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರ ಇಲಾಖೆನಲ್ಲಿ ಲಂಚ ಇಲ್ಲದೆ ಕೆಲಸನೇ ಆಗೋದಿಲ್ಲ ಅನ್ನೋದು ನಾರ್ಮಲ್ ಆಗೋಗಿದೆ. ಅದನ್ನ ಆಡಿಯೋ ಹೇಳಬೇಕಾಗಿಲ್ಲ, ಅದು ಬಹಳ ಕಾಮನ್ ಆಗಿ ಜನಜನಿತವಾಗಿ ಗೊತ್ತಾಗ್ತಾ ಇದೆ ಅಂತ ರವಿಕುಮಾರ್ ಅವರು ಹೇಳ್ತಾ ಇದ್ರು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ 80 ಲಕ್ಷದಿಂದ 1.5 ಕೋಟಿವರೆಗೂ ಲಂಚ ಅಂತ ಅನ್ನೋದು ಬಹಳ ಸಹಜ ಅನ್ನುವ ಮಟ್ಟಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಹೇಳೋರ್ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ. ನಿನ್ನೆ ಈ ಲೋಕಾಯುಕ್ತ ರೈಡ್ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಂತಹ ಅಧಿಕಾರಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಿನ್ನೆ ತಡರಾತ್ರಿ ಜುಡಿಷಿಯಲ್ ಕಸ್ಟಡಿಗೆ ಇವರನ್ನ ಕೊಡಲಾಯಿತು. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಲೋಕಾಯುಕ್ತ ಈ ಅಧಿಕಾರಿಗಳನ್ನ ಹಾಜರುಪಡಿಸಿದ್ರು. DC ಜಗದೀಶ್, SP ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಇವ್ರನ್ನೆಲ್ಲ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ನ್ಯಾಯಾಂಗ ಬಂಧನ ಆಗಿರೋ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಇವರುಗಳನ್ನ ಸ್ಥಳಾಂತರ ಮಾಡಿದ್ದಾರೆ. ಅಬಕಾರಿ DC, SP ಸೇರಿ ಕಾನ್ಸ್ಟೇಬಲ್ ಇವರೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ತಡರಾತ್ರಿ ನ್ಯಾಯಾಧೀಶರ ಮುಂದೆ ಲೋಕಾಯುಕ್ತ ಇವರನ್ನ ಹಾಜರುಪಡಿಸಿತ್ತು. ಲಂಚ ತಗೋತಾ ಇದ್ದಾರೆ ಅನ್ನೋ ಕೇಸಲ್ಲಿ ಲೋಕಾಯುಕ್ತರು ರೈಡ್ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಲಂಚಾವತಾರ ಕರ್ನಾಟಕದಲ್ಲಿ ತಾಂಡವವಾಡ್ತಾ ಇದೆ ಅನ್ನೋದನ್ನ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬಾರ್ ಲೈಸೆನ್ಸ್ಗಾಗಿ ಕೋಟಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ದೊಡ್ಡ ಮಟ್ಟದ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಮಿನಿಸ್ಟರ್ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಮಾತು ಆ ಆಡಿಯೋದಲ್ಲಿ ಬಂದಿದೆ. ರಿಪಬ್ಲಿಕ್ ಕನ್ನಡ ಆಡಿಯೋವನ್ನ ದೃಢೀಕರಿಸೋದಿಲ್ಲ, ಆದ್ರೆ ಖಂಡಿತವಾಗ್ಲೂ ಈ ಆಡಿಯೋವನ್ನ ಜನರ ಮುಂದೆ ಇಡ್ತಾ ಇದೆ. ನಿನ್ನೆ ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ, ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಾರ್ ಲೈಸೆನ್ಸ್ಗೋಸ್ಕರ ಯಾವ ರೀತಿಯಲ್ಲಿ ಕೋಟಿ ಡಿಮಾಂಡ್ ಮಾಡ್ತಾರೆ. ಲಂಚಾವತಾರ, ಕರ್ನಾಟಕ ಸರ್ಕಾರದಲ್ಲಿ ಲಂಚಾವತಾರ ಯಾವ ರೀತಿ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಇದನ್ನ ಜನರ ಮುಂದೆ ಇಡ್ತಾ ಇದೆ. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ವಿ. ಇದರಲ್ಲಿ ಜಗದೀಶ್ ನಾಯಕ್, DC ಎಕ್ಸೈಸ್, ಮತ್ತೆ ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್, ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನಕ್ಕೆ ನಾವು ವಶಕ್ಕೆ ಪಡೆದುಕೊಂಡಿದ್ವಿ. ಸೊ ನಮಗೆ ಈ 25 ಲ್ಯಾಕ್ಸ್ ಡಿಮ್ಯಾಂಡ್ ಒಂದು CL7 ಮತ್ತೆ ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡ್ಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 ಲ್ಯಾಕ್ಸ್ ಈಗ
ಅವರು ತಗೊಳ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಇದರಲ್ಲಿ ನಮಗೆ ಕಂಪ್ಲೇನೆಂಟ್ ಬಂದು ಲಕ್ಷ್ಮೀನಾರಾಯಣ್ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ನಿನ್ನೆ. ಸೊ ಇದ್ರ ಮೇಲೆ ಕೇಸ್ ದಾಖಲೆ ಮಾಡಿ ಇವತ್ತು ಟ್ರ್ಯಾಪ್ ಪ್ರೊಸೀಜರ್ ಸೆಟ್ ಮಾಡಿದೀವಿ. ಸೊ ಟ್ರ್ಯಾಪ್ ಸಕ್ಸಸ್ಫುಲ್ ಆಗಿದೆ. ಸರ್, ಇದು ನಾನು ಮೈಕ್ರೋ ಬ್ರೆವರಿ ಒಂದು CL ಲೈನ್ ಅಂತೇಳಿ ಒಂದು ರೂಮ್ಸ್ಗೆ ಒಂದು BBMP ಒಳಗಡೆ ಬರೋದ್ರಿಂದ 15 ರೂಮ್ಸ್ ಇರಬೇಕು. ಆ ರೂಮ್ ಮಾಡಿ ಅದ್ರ ಮೇಲೆ ಒಂದು CL7 ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು ಮೈಕ್ರೋ ಬ್ರೆವರಿ ಮಾಡಿದ್ದೀವಿ. ಹಾಗಾಗಿ ನಾನು ಆಲ್ರೆಡಿ 6ನೇ ತಾರೀಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. 6ನೇ ತಾರೀಕು ಫೀಸ್ ಕಟ್ಟಿ ಇದಾಗಿ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಅಪ್ಲೋಡ್ ಆಗಿ ಇದಾದ್ರೂ ಅವ್ರು ಕಳಿಸಿರ್ಲಿಲ್ಲ. ಆಮೇಲೆ DC ಅವ್ರಿಗೆ ಮಾತಾಡಿ, ಇವ್ರಿಗೆ ಮಾತಾಡಿ, ಸೂಪರ್ವೈಸರ್ ಮಾತಾಡಿದ್ರು. DC ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿದಾಗ CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೆವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,25,000 ಇದಕ್ಕೆ ಫಸ್ಟ್ ಈಗ ಇದಕ್ಕೆ ಅಪ್ಲೈ ಮಾಡಿದ್ವಿ. ಇದನ್ನ ನೀವು ಫೀಸ್ ಕಟ್ಬಿಡಿ ಅಂತೇಳಿ ಕಟ್ಟಿದ್ವಿ. ಅದಕ್ಕೆ 80 ಲಕ್ಷ ಇದ್ದಿದ್ದು 75 ಲಕ್ಷ ಮಾಡಿ ಅದಕ್ಕೆ 50 ಲಕ್ಷ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾರೆ. 50 ಲಕ್ಷ ಕೊಡೋದಕ್ಕೆ ಬರೋದಕ್ಕೆ ಆಗಲ್ಲ, ಅಷ್ಟೊಂದು ಬ್ಲಾಕ್ ಎಲ್ಲಿಂದ ತಂದು ಕೊಡೋದು ಅಂತೇಳಿ ಒಂದು ವಾರದಿಂದ ನಾನು ದುಡ್ಡು ರೆಡಿ ಮಾಡಿಕೊಂಡು ಸ್ನೇಹಿತರ ಹತ್ರ ಅವ್ರ ಹತ್ರ 2 ಲಕ್ಷ 3 ಲಕ್ಷ ಕೈ ಸಾಲ ಮಾಡಿ 25 ಲಕ್ಷ ಇದು ಮಾಡಿ ನನ್ನ ಲೋಕಾಯುಕ್ತ ಹೋಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆ ಮೇಲ್ಮನೆ ಸದಸ್ಯ ಬಿಜೆಪಿ ಮುಖಂಡ ರವಿಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ಮೇಡಮ್ ನಮಸ್ತೆ. ಬಾರ್ ಲೈಸೆನ್ಸ್ಗೆ 80 ಲಕ್ಷದಿಂದ 1.5 ಕೋಟಿ ಮಿನಿಮಮ್ ಲಂಚ ಕೊಡಬೇಕು, ಮಿನಿಸ್ಟರ್ಗಳಿಗೆ ಲಂಚ ಕೊಡಬೇಕು ಅಂತ ಅಧಿಕಾರಿಗಳೇ ಹೇಳಿರ್ತಕ್ಕಂಥ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ಇದು ಆಡಿಯೋ ಹೊರಗಡೆ ಬಂದಿರ್ತಕ್ಕಂಥದ್ದು ನಾನು ಕೇಳಿಸ್ಕೊಂಡೆ. ಇದು ಹೊಸದೇನಲ್ಲ. ಹಾಗಂತೇಳಿ ಅವ್ರನ್ನ ಬಿಟ್ಟು ಬಿಡಬೇಕು ಅಂತ ಇಲ್ಲ. ಈಗ ಉದಾಹರಣೆಗೆ 1.5 ಕೋಟಿವರೆಗೆ 80 ಲಕ್ಷ ಕೊಡಬೇಕಿತ್ತು. ಅದರೊಳಗಡೆ 25 ಲಕ್ಷ ಮೊದಲೇ ಪೇಮೆಂಟ್ ಹೋಗಿ ಕೊಡಬೇಕಾದಂತ ಸಂದರ್ಭದಲ್ಲಿ ನಿನ್ನೆ ಲೋಕಾಯುಕ್ತರು ರೈಡ್ ಮಾಡಿರ್ತಕ್ಕಂಥದ್ದು ಎಲ್ಲ ಟಿವಿಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಅಂದ್ರೆ ಅವ್ರು ನೇರವಾಗಿನೇ ಹೇಳ್ತಾರೆ, ಮಿನಿಸ್ಟ್ರಿಗೆ ಕೊಡಬೇಕು, AC ಕೊಡಬೇಕು, ಅಸಿಸ್ಟೆಂಟ್ ಕಮಿಷನರಿಗೆ ಕೊಡಬೇಕು, ಹೀಗೆಲ್ಲ ಅಂತ ಹೇಳಿ. ಅಂದ್ರೆ ಎಲ್ಲರಿಗೂ ಕೊಡಬೇಕು, ಇಲ್ಲಾಂದ್ರೆ 28 ಇದನ್ನ ಹೇಳಿ ಓಡಾಡಿಸ್ತಾರೆ, ಅಪ್ರೂವ್ ಮಾಡೋದಿಲ್ಲ, ಹಿಂಗೆಲ್ಲ ಹೇಳ್ತಾರೆ. ಆದ್ರಿಂದ ನಾನು ಆಗ್ರಹ ಪಡಿಸೋದೇನು ಅಂತಂದ್ರೆ, ಈ ಒಂದು ಭ್ರಷ್ಟ ಸರ್ಕಾರದಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳು ಈಗಾಗಿದೆ. ಈ ಮಂತ್ರಿ ಸಮೇತವಾಗಿ RB ತಿಮ್ಮಪ್ಪ ಅವರು ರಾಜೀನಾಮೆ ಕೊಡಬೇಕು. ಯಾರು ಅಧಿಕಾರಿ ಈ ಲಂಚವನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ಅವ್ರ ಸಮೇತ ಎಲ್ಲರನ್ನು ಕೂಡ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಏನು ನಮಗೆಲ್ಲರಿಗೂ ಕೂಡ ಮನೆ ಮಾತಾಗಿದೆ 60% ಸರ್ಕಾರ ಹಾಗೆ ಅಂತ ಹೇಳಿ ಬಹಳ ನಾರ್ಮಲೈಸ್ ಮಾಡ್ಬಿಟ್ಟಿದ್ಯಾ ರವಿಕುಮಾರ್ ಅವರೇ. ಲಂಚ ಅನ್ನೋದು ಇದರಲ್ಲಿ 80 ಲಕ್ಷ ನೀವು ಹೇಳ್ದಂಗೆ ಇವೆಲ್ಲ ಬಹಳ ನಾರ್ಮಲೈಸ್ ಅನ್ನೋ ತರ ಆಗೋಗ್ಬಿಟ್ಟಿದ್ಯಾ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ. ಅದಿಲ್ಲದೆ ಇದ್ರೆ ಕೆಲಸನೇ ಆಗಲ್ಲ, ಯಾವ ಕೆಲಸನೂ ಆಗಲ್ಲ. ಹಾಗಾಗಿ ಯಾಕೆ ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕೆಲಸ ಆಗ್ಬೇಕಾ ಕೊಡಿ, ಎಲ್ಲರೂ ಕೇಳ್ತಾ ಇದ್ದಾರೆ. ನಿಮಗೆ ಅಷ್ಟೇ ಸಿಕ್ಬಿಡುತ್ತೆ, ನಮಗೆ ಸಿಗೋದಿಲ್ಲ ಅಂತೇಳಿ ಡಿಲೇ ಮಾಡ್ತಾರೆ. ಹಾಗಾಗಿ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾನೆ ಅವನು ಅಧಿಕಾರಿ. ಇದ್ರಲ್ಲಿ ಮಿನಿಸ್ಟರ್ ಹೆಸರು ಬರುತ್ತೆ, ಮಿನಿಸ್ಟರ್ ಕೊಡ್ಬೇಕು ಅಂತ. ಯಾರ್ಯಾರಿಗೆ? ಏನ್ ಸೆಂಟ್ರಲ್ ಅಲ್ಲಿ ಯಾರಿಗಾದ್ರು ಕೊಡ್ಬೇಕಾ? ಹೇಳ್ತಾ ಇದ್ದೀನಿ, ಮಿನಿಸ್ಟರ್ ಅಂತ ಹೇಳಿದ್ರೆ RB ತಿಮ್ಮಪ್ಪ ಅವ್ರಿಗೆ ಕೊಡ್ಬೇಕು, ಮತ್ತು ಅವ್ರ ಹೈಯರ್ ಮಿನಿಸ್ಟರ್ ಯಾರು ಇದ್ರೆ ಅವ್ರಿಗೂ ಕೊಡ್ಬೇಕನ್ನೋ ನನಗೆ ಗೊತ್ತಿಲ್ಲ. ಬಟ್ RB ತಿಮ್ಮಪ್ಪ ಅವ್ರವ್ರಿಗೂ ಕೊಡ್ಬೇಕು. ಮಿನಿಸ್ಟರ್ ಅಂತ ಹೇಳಿದ್ರೆ ಅವ್ರದೇ ಡಿಪಾರ್ಟ್ಮೆಂಟ್ ಅದು. ಇಷ್ಟೊಂದು ವ್ಯಾಪಾರೀಕರಣ ಆಗಿದೆ, ಜಗಜ್ಜಾಹೀರು. ದುಡ್ಡು ಕೊಡು, ತಗೊಂಡೋಗು. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ರೈಟ್, ಥ್ಯಾಂಕ್ ಯು ರವಿಕುಮಾರ್ ಅವರೇ. ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಬಹಳ ಕ್ಲಿಯರ್ ಆಗಿ ರವಿಕುಮಾರ್ ಅವರು ಹೇಳ್ತಾ ಇದ್ರು, ಮಿನಿಸ್ಟರ್ ಅಂತಂದ್ರೆ RB ತಿಮ್ಮಾಪುರ್ ಅವರೇ ಅಂತ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು. ಇದರಲ್ಲಿ ಇನ್ನೂ ಯಾರ್ಯಾರಿಗೆ ಕೊಡ್ಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರ ಇಲಾಖೆನಲ್ಲಿ ಲಂಚ ಇಲ್ಲದೆ ಕೆಲಸನೇ ಆಗೋದಿಲ್ಲ ಅನ್ನೋದು ನಾರ್ಮಲ್ ಆಗೋಗಿದೆ. ಅದನ್ನ ಆಡಿಯೋ ಹೇಳಬೇಕಾಗಿಲ್ಲ, ಅದು ಬಹಳ ಕಾಮನ್ ಆಗಿ ಜನಜನಿತವಾಗಿ ಗೊತ್ತಾಗ್ತಾ ಇದೆ ಅಂತ ರವಿಕುಮಾರ್ ಅವರು ಹೇಳ್ತಾ ಇದ್ರು.
ಎಷ್ಟು ದೊಡ್ಡ ಪ್ರಮಾಣದಲ್ಲಿ 80 ಲಕ್ಷದಿಂದ 1.5 ಕೋಟಿವರೆಗೂ ಲಂಚ ಅಂತ ಅನ್ನೋದು ಬಹಳ ಸಹಜ ಅನ್ನುವ ಮಟ್ಟಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಹೇಳೋರ್ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ.